ನನ್ನ ಪ್ರೀತಿ ಕನ್ನಡಿಗರಿಗೆ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಸೊ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ರಕ್ಷಿತಾ ಅವರು ಗಿಲ್ಲಿ ಅವರಿಗೆ ರೀಸನ್ ಕೊಟ್ಬಿಟ್ಟು ನಾಮಿನೇಟ್ ಮಾಡ್ತಾ ಇದ್ದಾರೆ. ಬನ್ನಿ ಇವಾಗ ಈ ಪ್ರೋಮೋದಲ್ಲಿ ಯಾಕೆ ರೀಸನ್ ಏನ್ ಕೊಟ್ರು ಏನ್ ಕತೆ ಅಂತ ಮಾತಾಡ್ಕೊಂಡ ಬನ್ನಿ. ಸೊ ಗೈಸ್ ಆಕ್ಚುಲಿ ಲಿಟ್ರಲಿ ಡಿಸಪಾಯಿಂಟ್ಮೆಂಟ್ ಪ್ರೋಮೋ ಅಂತ ಹೇಳ್ತೀನಿ. ಪ್ರೋಮೋ ನೋಡಿ ಡಿಸಪಾಯಿಂಟ್ಮೆಂಟ್ ಆಗ್ತಿಲ್ಲ, ರಕ್ಷಿತಾ ಮೇಲೆ ಲಿಟ್ರಲಿ ಡಿಸಪಾಯಿಂಟ್ ಆಗ್ತಾ ಇದೆ. ಸೊ ಆ್ಯಕ್ಚುಲಿ ಆ ಹುಡುಗಿಯ ಒಂದು ತಾಳ್ಮೆಗೆ ಆ್ಯಕ್ಚುಲಿ ನಾನು ಫಸ್ಟು ಲಾಸ್ಟ್ ವೀಕಲ್ಲಿ ಬೆಳಗ್ಗೆ ಪ್ರೋಮೋದಲ್ಲೂ ನಾನು ಅದನ್ನೇ ಮಾತಾಡಿದ್ದು. ಮೇ ಬಿ ಬೇರೆ ಪರ್ಸ್ಪೆಕ್ಟಿವಲ್ಲಿ ಇರ್ಬೋದು, ಬೇರೆ ಥರ ಇರ್ಬೋದು ಅಂತ. ಇಲ್ಲ ಗೈಸ್ ಆ್ಯಕ್ಚುಲಿ ಆಲ್ಮೋಸ್ಟ್ 70% ತಪ್ಪಿದೆ. ಅದೇನು ಅಂತ ಹೇಳ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಏನಪ್ಪ ಅಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಆ ಬಟ್ಟೆಗಳನ್ನ ಒಗೆದುಬಿಟ್ಟು ಅವ್ರಿಗೆ ರೀಸನ್ಸ್ನ ಕೊಟ್ಟು ನಾಮಿನೇಷನ್ ಮಾಡಬೇಕಾಗಿರುತ್ತೆ. ಎಸ್, ಇಲ್ಲಿ ಆ್ಯಕ್ಚುಲಿ ಫಸ್ಟು ನಿಮ್ಗೆ ಗೊತ್ತಿರೋ ಹಾಗೆ ಬೆಳಗ್ಗೆ ಎಲ್ಲ ಧ್ರುವಂಥದ್ದು ಮತ್ತು ಜಾನ್ವಿ ಅವ್ರದ್ದು ಮತ್ತು 3 ಜನ ಕಾಂಬೋದು ಫೇಕ್ ಅನ್ಕೊಂಡು ನಿಮ್ಗೆ ಗೊತ್ತಿದೆ. ಸೊ ಇವಾಗ ಈ ಪ್ರೋಮೋದಲ್ಲಿ ಆ್ಯಕ್ಚುಲಿ ಜಾನ್ವಿ ಅವ್ರು ಬರ್ತಾರೆ. ಅವ್ರು ಜಾನ್ವಿ ಅವ್ರ ಟರ್ನ್ ಬರುತ್ತೆ. ಜಾನ್ವಿ ಅವ್ರು ಬಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರನ್ನ ಒಂದು ಬಟ್ಟೆ ತೊಗೊಂಡು ಹೋಗಿದ್ದಾರೆ. ಅವರು ರೀಸನ್ ಏನು ಕೊಡ್ತಾರೆ ಅಂತಂದ್ರೆ, ಮೊನ್ನೆ ಒಂದು ಕುತ್ಕೊಂಡು ಮಾತಾಡ್ತಾನಪ್ಪ ಏನಂತಂದ್ರೆ ಅವ್ನಿಗೆ ಆಂಕರ್ ಆಗ್ಬೇಕಂದ್ರೆ ಆದ್ರೆ ಅವ್ನಿಗೆ ಸವಿರುಚಿ ಅಂತ ಒಂದು ಚಿಕ್ಕ ಪ್ರೋಗ್ರಾಮ್ ಬೇಡವಂತೆ, ಅನುಬಂಧ ಅಂತ ಒಂದು ದೊಡ್ಡ ಪ್ರೋಗ್ರಾಮ್ ಬೇಕಂತೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಅವ್ರು ಹೇಳ್ತಾರೆ, ಅದೊಂದು ಸ್ಟೇಟ್ಮೆಂಟ್ ಬರುತ್ತೆ. ಇಮಿಡಿಯೇಟ್ ಆಗಿ ರಕ್ಷಿತಾ ಅವ್ರದ್ದು ಒಂದು ಕಟ್ ಆಫ್ ಬರುತ್ತೆ. ಸೊ ಆ ರಕ್ಷಿತಾ ಅವ್ರದ್ದು ಏನಂತ ಹೇಳ್ತಾರೆ ನಾಮಿನೇಷನ್ ಮಾಡೋದಕ್ಕೆ ರೀಸನ್ ಅಂತಂದ್ರೆ, ಸೊ ಇಷ್ಟೇ ಸಿಂಪಲ್. ಅವರು ಆ ಒಂದು ಟೈಮಲ್ಲಿ ಅಶ್ವಿನಿ ಅವರು ಯಾವಾಗ ಯೂಟ್ಯೂಬ್ ಬಗ್ಗೆ ಒಂದು ಕೀಳಾಗಿ ಮಾತಾಡಿರ್ತಾರೋ, ಸೊ ಆ ಟೈಮಲ್ಲಿ ನೀವೇ ಸ್ಟ್ಯಾಂಡ್ ತಗೊಂಡು ಇಲ್ಲಿ ದೊಡ್ಡ ಕೆಲಸ ಚಿಕ್ಕ ಕೆಲಸ ಅಂತ ಏನೂ ಇಲ್ಲ, ನೀವು ಯೂಟ್ಯೂಬ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ, ನಾನು ಯೂಟ್ಯೂಬ್ ಮಾಡ್ಕೊಂಬಂದನು, ನೀವೊಂದು ನಿಮ್ಗೆ ತಾಕತ್ತಿದ್ರೆ ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡಿ ತೋರಿಸಿ ಅಂತ ಚಾಲೆಂಜ್ ಮಾಡಿದಂಥ ವ್ಯಕ್ತಿ. ಅದೇ ನೀವು ಈಗ ಪ್ರೊಫೆಷನಲಿಸಮ್ ಅಂತ ಮಾಡಿದಾಗ ನೀವು ಲೈಕ್ ಜಾನ್ವಿ ಅವ್ರಿಗೆ ನೀವು ದೊಡ್ಡ ಕೆಲಸ ಚಿಕ್ಕ ಕೆಲಸ ಅಂತ ನೀವೇ ತಾರತಮ್ಯ ಮಾಡಿದ್ರಲ್ಲ, ನಿಮ್ಮನ್ನ ನಾನು ಹೆಂಗ್ ನಂಬಲಿ ಅಂತ ಕೇಳ್ತಾ ಇದಾರೆ ಗುರು. ಗೈಸ್ ಇನ್ನ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಹಂಗೆ ನೋಡ್ತಾ ಇರ್ತೀರಾ. ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲಿ ಲೈಕ್ ಅಂತ ಬಟನ್ ಇರುತ್ತೆ, ಲೈಕ್ ಮಾಡಿ. ಸೊ ದಟ್ ಬನ್ನಿ ಇವಾಗ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್ ಆಕ್ಚುಲಿ ಆ ಒಂದು ಪಾಯಿಂಟ್ ಅಲ್ಲಿ ನನಗೆ ರಕ್ಷಿತಾ ಅವ್ರು ಹೇಳಿದ ತಕ್ಷಣನೇ ಲಿಟ್ರಲಿ ನನಗೆ ಹೆಂಗ್ ಅನ್ಸ್ಬಿಡ್ತು ಅಂತಂದ್ರೆ, ಅಲ್ಲ ಮೆಚುರಿಟಿ ಬೇಡ, ಲೈಕ್ ಲಿಟ್ರಲಿ ತುಂಬಾ ಜನ ಮೆಚುರಿಟಿ ಅನ್ನೋದಕ್ಕಿಂತ ಬ್ಯಾಕ್ ಸ್ಟೈಬಿಂಗ್ ಅಂತಾನೆ ಅನ್ಬೇಕಾಗುತ್ತೆ ಗೈಸ್ ಆಕ್ಚುಲಿ. ಯಾಕಂತಂದ್ರೆ ಆ ಹುಡುಗಿಗೆ ಬರ್ತಾ ತುಂಬಾ ಸಪೋರ್ಟ್ ಸಿಕ್ತು. ಐ ಆಮ್ ಲಿಟ್ರಲಿ ಸೇಯಿಂಗ್ ದಟ್ ಬೆಳಗ್ಗೆ ವಿಡಿಯೋದಲ್ಲೂ ಕೂಡ ನಾನು ಹುಡುಗಿನ ಸಪೋರ್ಟ್ ಮಾಡ್ಕೊಂಡೆ ಮಾತಾಡಿದ್ದು. ಸಪೋರ್ಟ್ ಇನ್ ದ ಸೆನ್ಸ್ ತುಂಬಾ ಜನ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು, ಯಾಕೆ ಇಷ್ಟು ಬೇಗ ಅರ್ಲಿ ಜಡ್ಜ್ ಮಾಡ್ತಾ ಇದ್ದೀರಾ, ಬೇಡ ನೆಗೆಟಿವ್ ಬೇಡ, ಒಂದ್ ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ ಅಂತ ಹೇಳಿದ್ವಿ ಬೆಳಗ್ಗೆ ವಿಡಿಯೋದಲ್ಲಿ. ಹೌದು, ಇಲ್ಲಿ ಆಕ್ಚುಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂತಂದ್ರೆ, ಇಲ್ಲಿ ಜಾನ್ ಸ್ಪಾಟ್ ಅಲ್ಲಿ ರಾಶಿಕ್ ಅವರು ಅವ್ರ ಮೈಂಡ್ ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಏನಂತ ಫಸ್ಟ್ ಜಾನ್ವಿ ಬಂದು ಆ ರೀಸನ್ ಕೊಡ್ತಾರೆ, ಮೊನ್ನೆ ಗಿಲ್ಲಿ ಕೂತ್ಕೊಂಡು ಒಂದು ಮಾತು ಹೇಳಿದ್ದಾರೆ ಅಂತ, ಈ ಸೋ ಅಂಡ್ ಸೋ ಅಂತ ಈ ಮಾತುಗಳು ಈ ವರ್ಡ್ಸ್ಗಳನ್ನ ಹೇಳ್ತಾರೆ. ಬಟ್ ಇಲ್ಲಿ ಆ ಒಂದು ಅದೇ ಕ್ಲಿಪ್ಪಿಂಗ್ ನ ನಮಗಂತೂ ತೋರಿಸಿಲ್ಲ. ಅಂಡ್ ಇದನ್ನ ರಕ್ಷಿತ್ ಅವರು ಅದನ್ನ ಅಲ್ಲಿ ಪಕ್ಕದಲ್ಲಿ ಲೈವ್ ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡಿಲ್ಲ. ಸೊ ಇವರು ಜಾನ್ವಿ ಅವರು ಮತ್ತೆ ಗಿಲ್ಲಿ ಅವರು ಇರ್ಬೇಕಾದ್ರೆ ಮಾತ್ರ ಈ ಕಾನ್ವರ್ಸೇಷನ್ ಆಗಿದೆ. ಬಟ್ ರಕ್ಷಿತ್ ಅವರು ಇಲ್ಲಿ ಇವರು ಜಾನ್ವಿ ಅವರು ಕೊಟ್ಟ ರೀಸನ್ ಇಟ್ಕೊಂಡು ಇಲ್ಲಿ ಬಂದು ಚೇಂಜ್ ಮಾಡ್ಕೊಂಡು ನೀವು ಆ ತರ ತಾರತಮ್ಯ ಮಾಡ್ತಾ ಇದೀರಾ ಅಂತ ಹೇಳ್ತಾ ಇದಾರೆ ಇಲ್ಲಿ. ಅಲ್ಲ ಹುಡುಗಿಗೆ ಒಂದು ಅರ್ಥ ಆಗ್ತಲ್ಲ ಏನಂತಂದ್ರೆ, ನಾಮಿನೇಟ್ ಮಾಡೋದು ಮನೆ ಕಳ್ಸೋದಕ್ಕೆ, ಬಟ್ ಈ ಒಂದು ರೀಸನ್ಸ್ಗೆ ನಾಮಿನೇಟ್ ಮಾಡ್ತೀರಾ ಅಂತಂದ್ರೆ ಏನ್ ಗುರು ಹೇಳೋಣ. ಬಟ್ ಅಂಡ್ ಮೋರ್ ಓವರ್ ಗಿಲ್ಲಿದು ಆಕ್ಚುಲಿ ನಾನು ಗಿಲ್ಲಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡ್ತೀನಿ ಇವಾಗ. ಹೌದು ಕರೆಕ್ಟ್. ಇವಾಗ ಸವಿರುಚಿ ಚಿಕ್ಕ ಪ್ರೋಗ್ರಾಮು, ಬೇರೆ ಒಂದು ದೊಡ್ಡ ಪ್ರೋಗ್ರಾಮು, ನಾನು ದೊಡ್ಡ ಪ್ರೋಗ್ರಾಮ್ಗೆ ಆಂಕರಿಂಗ್ ಮಾಡಬೇಕು ಆಸೆ ಪಡೋದು ಏನ್ ತಪ್ಪಿದೆ? ಅಲ್ಲಿ ಏನಾದ್ರು ಇವಾಗ ಸವಿರುಚಿನ ಚೀತ್ ಅಂತ ಏನಾರು ಹೇಳಿದ್ರ, ಚಿಕ್ಕ ಪ್ರೋಗ್ರಾಮ್ ಅಂತ ಹೇಳಿ, ಚಿಕ್ಕ ಪ್ರೋಗ್ರಾಮು ದೊಡ್ಡ ಪ್ರೋಗ್ರಾಮ್ ಅಂತ ಡಿಫ್ರೆನ್ಸ್ ಇರುತ್ತೆ ಗುರು. ಹೇಳ್ತಿ ಕೇಳಿಸ್ಕೊಳ್ಳಿ, ಇಲ್ಲಿ ಮನುಷ್ಯ ಆದವನು ಆಸೆ ಪಡೋದು ಒಂದು ಮನುಷ್ಯನ ಗುಣ. ಯಾಕಂದ್ರೆ ಅವನಿಗೆ ಅರ್ಹತೆ ಇದೆ ಅಂತಂದ್ರೆ ಅವನು ದೊಡ್ಡದಾಗೆ ಕಾಲಿಕ್ಲಿ ಬಿಡಿ, ಒಂದಡಿ ಒಬ್ಬ ಕಾಲಿಕ್ತಾನೆ ಅಂತಂದ್ರೆ ನಾನು 4 ಅಡಿ ಕಾಲಿಕ್ತೀನಿ ಅಂತ ಯೋಚನೆ ಮಾಡೋ ವ್ಯಕ್ತಿತ್ವ ಮನುಷ್ಯನಿಗಿರುತ್ತೆ. ಗೈಸ್ ದೇರ್ ಇಸ್ ಸೋ ಮಚ್ ಆಫ್ ಪೀಪಲ್ ಏನ್ ಗೊತ್ತಾ, ಶಾರ್ಟ್ ಮೂವೀಸ್ ಗಳು ಮಾಡ್ತಾ ಇರ್ತಾರೆ. ಶಾರ್ಟ್ ಮೂವೀಸ್ ಮಾಡ್ತಾ ಸೀರಿಯಲ್ ಮಾಡ್ತೀರಾ ಅಂದಾಗ ನಾನು ಸೀರಿಯಲ್ ಬೇಡ, ನನ್ ಫಿಲಮೇ ಬೇಕು ಅಂತ ಕೇಳ್ತಾರೆ. ಯಾಕೆ ಫಿಲಮ್ ದೊಡ್ಡದಲ್ವಾ ಗುರು? ಯಾಕಂದ್ರೆ ಶಾರ್ಟ್ ಮೂವಿ ಸೀರಿಯಲ್ ಗಿಂತ ನೀನ್ ಫಿಲಮ್ ದೊಡ್ಡದು. ನಾವೇ ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ಬಿಕಾಸ್ ಸಣ್ಣ ಸ್ಟೇಜು ದೊಡ್ಡ ಸ್ಟೇಜ್ ಅಂತ ನಾವು ಆಲ್ರೆಡಿ ನಾವು ಮನುಷ್ಯ ಇರೋದು ಆತರ ಗುರು. ಆ ದೊಡ್ಡದಕ್ಕೆ ಆಸೆ ಪಡ್ತೀವಿ. ಯಾಕೆ ಚಿಕ್ಕದಾಗ ಥಿಂಕ್ ಮಾಡಿ? ಈಗ ಯಶೋರೇ ಹೇಳ್ತಲ್ವಾ, ಚಿಕ್ಕದಾಗ ಯಾಕೆ ಥಿಂಕ್ ಮಾಡ್ಬೇಕು, ದೊಡ್ಡದಾಗ ಥಿಂಕ್ ಮಾಡ್ಬೇಕು. ವರ್ಲ್ಡ್ ವೈಡ್ ಫಿಲ್ಮ್ ಕರ್ನಾಟಕದಲ್ಲಿ ಕನ್ನಡ ಮಾತ್ರ ಬಿಡ್ಕೊಂಡು ಕೂತಿದ್ರು, ಇಲ್ಲಾಂದ್ರೆ ವರ್ಲ್ಡ್ ವೈಡ್ ಯಾಕೆ ಹೋಗ್ತಿರೋ, ಅವ್ರ ಮೈಂಡ್ ಥಿಂಕಿಂಗ್ ದೊಡ್ಡದಿದೆ ಅಂದ್ರೆ ಅವ್ರು ಆತರ ಅದಕ್ಕೋಸ್ಕರ ವರ್ಕ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಗಿಲ್ಲಿ ಅವ್ರ ಮೈಂಡ್ ಸೆಟ್ ಅಲ್ಲಿ ಮೇ ಬಿ ಆತರ ಇತ್ತೇನೋ. ನನಗೆ ನನ್ನ ಒಂದು ಇದಕ್ಕೆ ನನ್ನ ಅಂದ್ರೆ ಲೈಕ್ ನನಗೊಂದು ಎಜುಕೇಶನ್ ಇದೆ ಅಂದ್ರೆ ಆಂಕರಿಂಗ್ ಬಗ್ಗೆ ನಂಗೊಂದು ಎಜುಕೇಶನ್ ಇದೆಯೋ, ನಾನು ಅದಕ್ಕೆ ಆ ಲೆವೆಲ್ಗೆ ಹೋಗ್ಬೇಕು ಅಂತ ಅವ್ರು ಥಿಂಕ್ ಮಾಡ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಮೇ ಬಿ ಕಾಮಿಡಿಗೆ ಮಾತಾಡ್ತಿದ್ರು ಏನೋ ಅದು ಗೊತ್ತಿಲ್ಲ. ಎಲ್ಲೂ ಕೂಡ ಪ್ರೊಫೆಷನಲಿಸಮ್ಗೆ ಗಿಲ್ಲಿ ಅವ್ರು ಅವಮಾನ ಮಾಡ್ತಾರೆ ಅಂದ್ರೆ ನಾನು 100% ನಾನು ಒಪ್ಪಲ್ಲ, ನಂಬೋದೂ ಇಲ್ಲ. ಬಿಕಾಸ್ ಗಿಲ್ಲಿ ನನಗೆ ಗೊತ್ತಿದೆ ಏನು ಅಂತ. ಸ್ಟಿಲ್ ಇವ್ರು ಏನು ಪೋರ್ಟ್ರೇ ಮಾಡಕ್ ಹೊಟ್ಟಿದ್ದಾರೆ ಜಾನ್ವಿ ಅವರು ಅಂತಂದ್ರೆ, ಕಲರ್ಸ್ ಕನ್ನಡದವರಲ್ಲಿ ಇವ್ರದ್ದು ಚಿಕ್ಕ ಪ್ರೋಗ್ರಾಮ್, ಇವರೇ ಹೇಳ್ಕೊಂಡು ಇವರೇ ಆಂಕರಿಂಗ್ ಮಾಡಿರೋದು, ಇವರೇ ಚಿಕ್ಕ ಪ್ರೋಗ್ರಾಮ್ ಅಂತ ಅನ್ಕೊಂಡಂಗೆ ಐತಲ್ಲ ಇವಾಗ. ಹಾಗಾದ್ರೆ ಕಲರ್ಸ್ ಅವರು ಯಾವ್ದು ಚಿಕ್ಕ ಪ್ರೋಗ್ರಾಮ್ ದೊಡ್ಡ ಪ್ರೋಗ್ರಾಮ್ ಅಂತ ಮಾಡಲ್ಲಪ್ಪ, ಎರಡು ಪ್ರೋಗ್ರಾಮ್ ಎಂಡ್ ಆಫ್ ದಿ ಡೇ. ಸೊ ಬಜೆಟ್ ಮೇಲೆ ಡಿಫರ್ ಆಗ್ತಾ ಇರುತ್ತೆ. ಇಲ್ಲೂ ಒಂದು ಇನ್ನೊಂದು ಡಿಬೇಟ್ ಬರುತ್ತೆ ಇಲ್ಲಿ. ಬಜೆಟ್ ಚಿಕ್ಕ ಬಜೆಟ್ ಅಂತ ಯಾಕೆ ಮಾಡ್ತಾರೆ ಗೊತ್ತಾ? ಚಿಕ್ಕ ಪ್ರೋಗ್ರಾಮ್ ಚಿಕ್ಕ ಬಜೆಟ್, ಆ ಒಂದು ವ್ಯೂವರ್ಶಿಪ್ ಬಿಗ್ ಬಾಸ್ ದೊಡ್ಡ ಪ್ರಾಜೆಕ್ಟ್, ಯಾಕಂದ್ರೆ ದೊಡ್ಡ ಬಜೆಟ್ ಆಗಿರೋದ್ರಿಂದ ದೊಡ್ಡ ಪ್ರಾಜೆಕ್ಟ್, ತುಂಬಾ ಕೋರ್
ಕೋಟ್ಯಾಂತರ ಜನಗಳು ಅಭಿಮಾನಿಗಳು ನೋಡ್ತಾರೆ ಅಂತ ಬಿಗ್ ಬಾಸ್ ದೊಡ್ಡ ಪ್ರಾಜೆಕ್ಟ್ ಮಾಡಿ ಅಷ್ಟೆಲ್ಲ ಮನೆಗಳನ್ನ ದೊಡ್ಡ ದೊಡ್ಡ ಕ್ರಿಯೇಟ್ ಮಾಡಿ ಒಂದಷ್ಟು ಕೋಟಿ ಕಟ್ಟಲೆ ಲಕ್ಷ ಗಟ್ಟಲೆ ಬಾಡಿಗೆ ಕೊಡ್ತಾರೆ ಗುರು ಅಲ್ಲಿ ಬಿಡದಿ ಇದ್ರಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಯಾಕೆ ಮಾಡ್ತಾರೆ ಚಿಕ್ಕದು ಪ್ರೋಗ್ರಾಮ್ ದೊಡ್ಡ ಪ್ರೋಗ್ರಾಮ್ ಅಂತಾನೆ ತಾನೇ ಮಾಡೋದು. ಸೊ ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ. ರಕ್ಷಿತ್ ಅವ್ರ ಆಕ್ಚುಲಿ ಜಾನ್ವಿ ಅವ್ರು ಬಿಡಿ ಆಯ್ತು, ಅವ್ರು ಏನೋ ಅವ್ರ ಕಂಡ್ರೆ ಆಗಲ್ಲ. ಇಷ್ಟು ಕ್ಲೋಸ್ ಇದ್ದಂತ ರಕ್ಷಿತಾ ಮತ್ತೆ ನಮ್ಮ ಇವರು ಏನಕ್ಕೆ ರಕ್ಷಿತ್ ಅವ್ರು ಸಡನ್ ಆಗಿ ಮೇ ಬಿ ಗಿಲ್ಲಿಗೆ ಏನಾದ್ರು ಬೈದ್ರು ಅಂದಿದ್ದಕ್ಕೆ ನಿಮ್ಗೆ ಏನಾರ ಹತ್ರ ನಾವು ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡಿ ಅಂದ್ರೆ ಧನುಷ್ ಅವರ ಪ್ಯಾಟರ್ನ್ ಏನಾದ್ರು ಯೂಸ್ ಮಾಡ್ತಾ ಇದ್ರ. ಸಿ ಐ ಆಮ್ ನಾಟ್ ಸೇಯಿಂಗ್ ಅಗೇನ್ಸ್ಟ್ ರಕ್ಷಿತಾ ಇರ್ಲಿಲ್ಲ. ಬೆಳಗ್ಗೆನೂ ಕೂಡ ನಾನು ಪದೇ ಅದ್ರ ವಿಡಿಯೋ ಮಾಡಿದ್ದೆ, ಎರಡು ಪರ್ಸ್ಪೆಕ್ಟಿವ್ ಮಾಡಿದ್ದೆ. ಮೇ ಬಿ ಆ ಹುಡುಗಿ ಅಶ್ವಿನಿ ಅವ್ರ ವಿರುದ್ಧ ತಿರುಗಿ ಬಿದ್ದಾಗ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಏನೋ ಒಂದು ಮಾತಾಡಿರ್ಬೋದೇನೋ ಪಾಪ ತುಂಬಾ ಜನ ನೆಗೆಟಿವ್ ಮಾತಾಡ್ತಾ ಇದ್ರು, ಅದಕ್ಕೋಸ್ಕರ ನಾನು ಮಾತಾಡಿದೆ. ಬಟ್ ಇವಾಗ ಆ ಹುಡುಗಿಯ ಬಾಯಲ್ಲಿ ಕೇಳಿದಂತ ವರ್ಡಿಂಗ್ಸ್ ನ ಕೇಳಿ ಲಿಟರಲಿ ಅದು ಓಕೆ ಗೈಸ್, ಯಾರೋ ಜಾನ್ವಿ ಅವರು ಹೇಳಿದಂತ ಮಾತಿಗೆ ಇವ್ರು ಯಾಕೆ ಇದು ಮಾಡ್ಕೊಂತ ಇದಾರೆ. ಓಕೆ ನಾ ರಕ್ಷಿತ್ ಅವ್ರ ಏನಾದ್ರು ನಾನು ಪಕ್ಕದಲ್ಲಿ ಇದ್ದೆ, ಅವ್ರು ಮಾತಾಡ್ಬೇಕಾದ್ರೆ ಲೈಕ್ ಕಾಮಿಡಿ ವೇಲ್ ಇರಲಿಲ್ಲ, ಅದು ಕೀ ಲೈಕ್ ಅದು ಒಂದು ವ್ಯಕ್ತಿತ್ವನ ಅಂದ್ರೆ ಅವರ ಒಂದು ಕೆಲಸದ ಬಗ್ಗೆ ERC ಮಾತಾಡಿದ್ರು ಅಂತ ಅವ್ರು ಪಕ್ಕದಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡಿದ್ರೆ ಈ ಮಾತು ಹೇಳಿದ್ರೆ ಸರಿ ಹೋಗ್ತಿತ್ತು. ಬಟ್ ಇಲ್ಲಿ ಪ್ರೋಮೋದಲ್ಲಿ ನಾವು ನೋಡ್ತಾ ಇರಂಗಿದ್ರೆ ಫಸ್ಟ್ ಜಾನ್ವರ್ ಬಂದು ಈ ಒಂದು ರೀಸನ್ ಕೊಡ್ತಾರೆ, ಅದಾದ್ಮೇಲೆ ಅದನ್ನ ಕೇಳಿಸ್ಕೊಂಡು ಹೋಗ್ಬಿಟ್ಟು ಇವರು ಹೌದು ಆ ಥರ ನನಗೆ ಅವತ್ತು ನೀವು ಹೆಂಗೆ ಯೂಟ್ಯೂಬ್ನು ಕೀಳಾಗಿ ನೋಡ್ಬೇಡಿ ಅಂತ ಹೆಂಗೆ ಸ್ಟ್ಯಾಂಡ್ ತಗೊಂಡ್ರು ನನ್ನ ಪರವಾಗಿ, ಬಟ್ ಇವತ್ತು ಯಾಕೆ ನೀವು ದೊಡ್ಡದು ಮಾಡ್ರಿ ಅಂತ ಹೇಳ್ಬಿಟ್ಟು ರೀಸನ್ ಕೊಟ್ಬಿಟ್ಟು ನಾಮಿನೇಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನಮಗೆ ಕ್ಲಾರಿಟಿ ಸಿಗ್ಬೇಕಾಗಿರೋದು ಏನಂತಂದ್ರೆ ಒಂದು ಜಾನ್ವಿ ಅವ್ರು ಕೂತ್ಕೊಂಡು ಗಿಲ್ಲಿ ಹತ್ರ ಮಾತಾಡಿದ್ರೆ ಇಲ್ವಂತ ಒಂದು ಎಪಿಸೋಡ್ ಅದು ವಿಡಿಯೋ ಕ್ಲಿಪ್ಪಿಂಗ್ ಬೇಕಾಗುತ್ತೆ. ಅಂಡ್ ಜೊತೆಗೆ ಇಲ್ಲಿ ರಕ್ಷಿತ್ ಅವರು ಎಪಿಸೋಡ್ ಅಲ್ಲಿ ಲೈಕ್ ಕ್ಲಿಯರ್ ಕಟ್ ಆಗಿ ಇನ್ನ ಏನ್ ಪಿಕ್ಚರ್ ಇದೆ ಅಂತ ನೋಡ್ಬೇಕಾಗುತ್ತೆ. ಆಕ್ಚುಲಿ 70% ನನ್ನ ಪ್ರಕಾರ ರಕ್ಷಿತಾ ಅವ್ರದ್ದು ತಪ್ಪು ಕಾಣಿಸ್ತಾ ಇದೆ. ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾನು ಬೆಳಗ್ಗೆ ವಿಡಿಯೋ ಮಾಡ್ಬೇಕಾದ್ರೆ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಸಪೋರ್ಟ್ ಮಾಡಿದೆ. ಸಪೋರ್ಟ್ ಅಂದ್ರೆ ಇನ್ ದ ಸೆನ್ಸ್ ಏನಂತಂದ್ರೆ ಮೇ ಬಿ ಈ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡಿರ್ಬೋದು, ಅವರ ರೀಸನ್ ಕರೆಕ್ಟ್ ಆಗಿರ್ಬೋದು ಅಂತ ಅನ್ನಿಸ್ತು. ಬಟ್ ಈ ರೀಸನ್ ಕೊಟ್ಟು ನಾಮಿನೇಷನ್ ಏನಾದ್ರು ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಮೇ ಬಿ ನಿಮ್ಮ ಒಂದು ಲಾಯಲ್ಟಿ ಅಂತ ಇರುತ್ತೆ. ಒಬ್ಬ ಫ್ರೆಂಡ್ಗೆ ಇವಾಗ ನಾನು ಒಂದು ಲಾಯಲ್ಟಿ ಆಗಿರ್ತೀನಿ, ಅವ್ರಿಗೆ ನಾನು ಮೇ ಬಿ ಕಾಂಪಿಟೇಷನ್ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಈ ಒಂದು ರೀಸನ್ ನ ಕೊಟ್ಕೊಂಡು ನೀವು ಪ್ರೊಫೆಷನಲಿಸಮ್ ಸೆಂಟ್ರಲ್ ತಗೊಂಡ್ಬರ್ತಾ ಇದ್ದೀರಾ. ಒಂದು ಆ ವ್ಯಕ್ತಿತ್ವದ ಆಟದಲ್ಲಿ ನೀವು ವ್ಯಕ್ತಿಗೆ ಪರ್ಸನಲ್ ಆಗಿ ಹೋಗೋದು ಬೇಡ. ಅಟ್ಲೀಸ್ಟ್ ನೀವು ಆ ಮನೆ ಒಳಗಡೆ ಏನ್ ನಡೆದಿರುತ್ತೋ ಆ ಒಂದು ಈಗ ಎಕ್ಸಾಂಪಲ್ ನಾನು ಆಗ್ಲೇ ಹೇಳಿದೆ, ಅಶ್ವಿನಿ ಮ್ಯಾಮ್ ಅವ್ರಿಗೆ ಅವ್ರು ರೆಸ್ಪೆಕ್ಟ್ ಕೊಡಲಿಲ್ಲ, ಒಂದು ತಿನ್ ಲೈನ್ ಕ್ರಾಸ್ ಮಾಡಿದ್ರು ಅಂತ ಹೇಳಿ ನಾಮಿನೇಟ್ ಮಾಡಿದ್ರೆ ಅಲ್ಲಿ 100% ಅಗ್ರಿ ವಿತ್ ರಕ್ಷಿತಾ. ಅಂಡ್ ಆಕ್ಚುಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದ್ರೆ, ನೀವು ಅವತ್ತು ಹೆಂಗೆ ಯೂಟ್ಯೂಬ್ ನ ಇವ್ರು ಕೀಳಾಗಿ ನೋಡಿದ್ರು ಅಂತಂದ್ರೆ, ಇಲ್ಲಿ ಜಾನ್ವರ್ ಅವತ್ತು ಹೇಳ್ತಾರೆ ಯೂಟ್ಯೂಬ್ ಮಾಡೋರೆಲ್ಲ ಫ್ಲೂಕಲ್ ಮೇಲೆ ಬಂದ್ಬಿಡ್ತಾರೆ, ಕೆಲವರು ಫ್ಲೂಕಲ್ ಬಂದ್ಬಿಡ್ತಾರೆ, 2 ಸೆಕೆಂಡ್ ಹೆಂಗೆ ಇಲ್ಲಾಡ್ಸ್ಕೊಂಡು ಮಾಡಿದಾಗ ಫ್ಲೂಕಲ್ ಮೇಲೆ ಬಂದಿರ್ತಾರೆ ಅಂತ ಈ ವ್ಯಕ್ತಿನ ಹೇಳಿದ್ದಾರೆ, ಜಾನ್ವರ್ ಹೇಳ್ತಾರೆ. ಅಂಡ್ ಅದಕ್ಕೆ ಹೌದು ಅಂತ ಅಶ್ವಿನಿ ಅವರು ಅಲ್ಲಿ ಒಪ್ಕೊಂತಾರೆ. ಬಟ್ ಇಲ್ಲಿ ಗಿಲ್ಲಿ ಅವ್ರು ಏನಾದ್ರು ನೀವು ಆ ಮಾತುಗಳನ್ನ ಫ್ಲೂಕಲ್ಲಿ ನೀವು ಸೇರ್ಕೊಂಡು ಇಲ್ಲಕ್ಕೆ ಚಿಕ್ಕ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ, ದೊಡ್ಡ ಪ್ರೋಗ್ರಾಮ್ ಫ್ಲೂಕಲ್ ಮಾಡ್ತಾ ಇದ್ದೀರಾ ಅಂತ ಆ ಥರ ಕೀಳಾಗಿ ನೋಡಿದ್ರೆ ಆ ಒಂದು ಪ್ರೋಗ್ರಾಮ್ನ, ಸೊ ದಟ್ ವಿ ಕ್ಯಾನ್ ಸ್ಟ್ಯಾಂಡ್ ಫಾರ್ ಜಾನ್ವಿ ಅವ್ರ ಪರ ಮತ್ತು ರಕ್ಷಿತ್ ಅವ್ರ ಪರ ಸ್ಟ್ಯಾಂಡ್ ತಗೋಬೋದಾಯ್ತು. ಬಟ್ ಇಲ್ಲಿ ನಮ್ಗೆ ವಿ ನೀಡ್ ನಮ್ಗೆ ಅದು ಕ್ಲಿಪ್ಪಿಂಗ್ ಬೇಕೇ ಬೇಕು, ಇಲ್ಲ ಅಂತಂದ್ರೆ ಲೈಕ್ ಅವ್ರು ಯಾವ ರೀತಿ ಹೇಳಿದ್ರೆ ಗೊತ್ತಾಗಲ್ಲ. ಅಂಡ್ ಇದನ್ನ ನಂಬ್ಕೊಂಡು ಜಾನ್ವಿ ಅವ್ರು ನಂಬ್ಕೊಂಡು ಏನೋ ರಕ್ಷಿತ್ ಅವ್ರು ಅದನ್ನ ನಾಮಿನೇಟ್ ರೀಸನ್ ಕೊಟ್ಟಿದ್ರೆ ಮೇ ಬಿ ರಕ್ಷಿತ್ ಅಭಿಷೇಕ್ ಕೊಟ್ಟಿದ್ರಲ್ಲ ಆ ಥರ ಆಕ್ಚುಲಿ ಏನ್ ಗೊತ್ತಾ, ರಕ್ಷಿತ್ ಅವರು ಲಾಸ್ಟ್ ವೀಕ್ ಫುಲ್ ಹೀರೋ ಆಗಿದ್ರು, ಸಿಲ್ಲಿ ಆಗ್ಬಿಟ್ಟಿದ್ರು. ಸಿಲ್ಲಿ ಅಲ್ಲ ಸಿ ಅದೆಲ್ಲ ಬಿಡಪ್ಪ, ಲಾಸ್ಟ್ ವೀಕ್ ಬೇಡ ನನಗೆ. ಲಾಸ್ಟ್ ವೀಕ್ ಈ ವೀಕ್ ಮಾತ್ರ ಮಾತಾಡೋಣ. ಲಾಸ್ಟ್ ವೀಕ್ ಹೀರೋ ಆಗಿದ್ರು. ಇನ್ ಕೇಸ್ ಏನಾದ್ರು ಇವತ್ತಿನ ಎಪಿಸೋಡ್ ಅಲ್ಲಿ ರಕ್ಷಿತಾ ಅವರು ಈ ಒಂದು ರೀಸನ್ ನ ಕೊಟ್ಕೊಂಡು ನಾಮಿನೇಟ್ ಗಿಲ್ಲಿ ಅವ್ರನ್ನ ಮಾಡಿದ್ರೆ 100% ವಿಲನ್ ಆಗಿ ಕಾಣಿಸ್ಕೊಳ್ತಾರೆ. ಅಂಡ್ ಮೋರ್ ಓವರ್ ರಕ್ಷಿತಾ ಇಂದ ನಾನು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ. ಆನೆಸ್ಟ್ ಆಗಿ ಹೇಳ್ತಾ ಇದ್ದೆ, ತುಂಬಾ ಮೆಚುರಿಟಿ ಇದೆ, ಮಾತಾಡ್ಬೇಕಾದ್ರೆ ತಾಳ್ಮೆಯಿಂದ ಮಾತಾಡ್ತಾಳೆ, ತುಂಬಾ ಹ್ಯುಮ್ಯಾನಿಟಿ ಇದೆ ಅಂತ ಅನ್ಕೊಂತ ಇದ್ದೆ. ಬಟ್ ಎಲ್ಲೋ ಆ ಹುಡುಗಿ ಒಂದು ರೀಸನ್ಸ್ ಕೊಡ್ಬೇಕಾದ್ರೆ ಎಡುತ್ತಾ ಇದಾರ. ಅದೇ ನಾಮಿನೇಟ್ ಲಾಸ್ಟ್ ವೀಕ್ ಅಷ್ಟೇ ರಘು ಅವ್ರು ಕೊಟ್ಟಿದ್ದು ನನಗೆ ಇಷ್ಟ ಆಗಲಿಲ್ಲ. ಲಿಟರಲಿ ಐ ಟೋಲ್ಡ್ ದಟ್ ಅಭಿಷೇಕ್ ಇರಬೇಕಾಯ್ತು, ಫ್ಯೂಚರ್ ಥಿಂಕ್ ಮಾಡಿ ಮಾಡಿದ್ರೆ ಸೊ ದಟ್ ಅವಾಗ ಕರೆಕ್ಟ್ ಆಗಿ. ಅಂಡ್ ಇನ್ನೊಂದು ಒನ್ ಮೋರ್ ಥಿಂಗ್ ಗೈಸ್, ಇದಾದ್ಮೇಲೆ ರಕ್ಷಿತಾ ಅವ್ರು ಬಂದು ಸಾರಿ ಕೇಳಿದ್ರೆ ಐ ಡೋಂಟ್ ಥಿಂಕ್ ಐ ವೋಂಟ್ ಎಕ್ಸೆಪ್ಟ್ ದಟ್ ಸಾರಿ. ಬಿಕಾಸ್ ಏನಕ್ಕೆ ಅಂತ ಹೇಳ್ತೀನಿ, ನೀವು ಆಲ್ರೆಡಿ ಎಡವಿದ್ದೀರಾ, ಒಂದು ಚಾನ್ಸ್ ಸಿಕ್ಕಿದೆ. ಬೇರೆ ಅದ್ರಲ್ಲಿ ತಪ್ಪು ಮಾಡಿ ಸಾರಿ ಕೇಳಿದ್ರೆ ಅದೊಂದು ಅರ್ಥ ಇರುತ್ತೆ. ಬಟ್ ನೀವು ಇಲ್ಲಿ ಬಂದ್ಬಿಟ್ಟು ನನಗೆ ಗೊತ್ತಾಗಿಲ್ಲ, ನಾನು ಕೊಟ್ಬಿಟ್ಟೆ ರೀಸನ್ಸ್ ಅಂತ ಅಂದ್ಬಿಟ್ಟು ಆಮೇಲೆ ಹೋಗಿ ಸಾರಿ ಕೇಳಿದ್ರೆ ಮೇ ಬಿ ಗಿಲ್ಲಿ ನನ್ನ ಪ್ರಕಾರ ಇವಾಗ ಸಿಂಗಲ್ ಆಗಿ ಸ್ಟ್ಯಾಂಡ್ ತಗೊಳ್ಳುವಂತ ಟೈಮ್ ಬಂದಿದೆ. ಇನ್ಕ್ಲೂಡಿಂಗ್ ಕಾವ್ಯಾರ್ದು ನಾನು ಹೇಳ್ತಾ ಇರೋದು, ಕಾವ್ಯಾರ್ದು ಜೊತೆ ಸಂಘ ಬಿಟ್ಬಿಡ್ಬೇಕು. ನಿಂತ್ಕೊಳ್ಳಿ ಒಬ್ರೆ, ಯಾರು ಬರ್ತಾರೋ ಆಪೋಸಿಟ್ ಬಂದು ಮಾತಾಡ್ಸಿದ್ರೆ ಮಾತಾಡ್ಸ್ಬೇಡಿ ಅಂತ ನಾನು ಎಲ್ಲೂ ಹೇಳ್ತಲ್ಲ. ಐ ಮೀನ್ ಗೇಮ್ ಆಡ್ಬೇಕಾದ್ರೆ ನೀವು ಅವ್ರ ಪರವಾಗಿ ನಿಂತ್ಕೊಳ್ಳೋದು, ಅವ್ರಿಗೆ ಯಾರಿಗೋ ಒಬ್ರಿಗೆ ಸ್ಟ್ಯಾಂಡ್ ತಗೊಳಕ್ ಹೋಗೋದು, ಸೊ ಅದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಈಗ ರಕ್ಷಿತ್ ಅವರು ಕೂಡ ಇಂಡಿವಿಜುವಲ್ ಆಗಿ ಮೆಚೂರ್ಡ್ ಆಗಿ ಆಡ್ತಾ ಇದ್ದಾರೆ. ಅಂಡ್ ಇಷ್ಟು ದೊಡ್ಡ ರೀಸನ್ಸ್ ಕೊಟ್ಬಿಟ್ಟು ಈ ತರ ಒಂದು ನಾಮಿನೇಟ್ ಮಾಡ್ತಾರೆ ಅಂತಂದ್ರೆ ಏನ್ ಹೇಳೋಣ ಗೈಸ್, ನಿಮಗೆ ಬಿಟ್ಟಿದ್ದು ಕಮೆಂಟ್ ಮಾಡಿದ್ದೀವಿ. ಈಗ ನಾನು ಹೇಳಿದ್ರಲ್ಲಿ ಇಷ್ಟು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಲೈಕ್ ತಪ್ಪಿತ್ತ ಸರಿ ಇತ್ತ ಗೈಸ್, ನೀವು ಸ್ಟ್ಯಾಂಡ್ ತಗ. ನಾನು ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ತುಂಬಾ ಜನ ನಮ್ಮ ಪರ್ಸ್ಪೆಕ್ಟಿವ್ ಮಾತಾಡಿರೋದು. ಸೊ ಅದ್ರಲ್ಲಿ ಏನಂತಂದ್ರೆ ಇಲ್ಲ ಬ್ರೋ, ನೀವು ಆಕ್ಚುಲಿ ಎಪಿಸೋಡ್ ನೋಡಿ ನಿಮ್ಗೆ 100% ರಕ್ಷಿತಾ ತಪ್ಪಿದೆ ಅಂತೆಲ್ಲ ತುಂಬಾ ಕಮೆಂಟ್ಸ್ಗಳು ಬಂತು, ನಾನು ನೋಡಿದೆ. ಬಟ್ ಸ್ಟಿಲ್ ನನ್ನ ಮೈಂಡ್ ಕ್ಲಿಯರ್ ಆಗಿ ಕನ್ಫರ್ಮೇಶನ್ ಬಂದಿರ, ಇಲ್ಲ ರಕ್ಷಿತಾ ತಪ್ಪು ಮಾಡಕ್ ಚಾನ್ಸೇ ಇಲ್ಲ ಅಂತ ಅನ್ಕೊಂತ ಇದೆ. ಬಟ್ ಇದು ನೋಡಿದ್ಮೇಲೆ ಆಲ್ಮೋಸ್ಟ್ 70% ಕನ್ಫರ್ಮ್ ಆಗಿದೆ. ಬಟ್ ಸ್ಟಿಲ್ ಇನ್ನ 30% ನಾವು ಎಪಿಸೋಡ್ ನೋಡಬೇಕಾಗುತ್ತೆ. ಲೈಕ್ ಏನಾದ್ರು ಮೇ ಬಿ ಆ ಕ್ಲಿಪ್ಪಿಂಗ್ ಏನಾದ್ರು ಆಗ್ತಾರೇನೋ. ಮೊನ್ನೆ ಅಂತ ಹೇಳಿದಾಗ ಹಾಕಲ್ಲ ನನ್ನ ಪ್ರಕಾರ, 2 days ಬ್ಯಾಕ್ ಸಾಧ್ಯನೇ
ಸಾಧ್ಯನೇ ಇಲ್ಲ, ಯಾಕಂದ್ರೆ ಅದು 4 ಶನಿವಾರನೇ ಹಾಕ್ಬೇಕಷ್ಟೇ, ಇನ್ನೆಲ್ಲೂ ಅದು ತೋರ್ಸೋಕೆ ಸಾಧ್ಯನೇ ಇಲ್ಲ. ಜಾನ್ವಿ ಅವ್ರು ಏನಾದ್ರು ಹುಟ್ಟಿಸ್ಕೊಂಡು ಹೇಳ್ತಾರ, ಬಟ್ ಅಲ್ಲಿ ಗಿಲ್ಲಿ ಅವ್ರು ಇನ್ನೊಂದು ಅಬ್ಸರ್ವ್ ಮಾಡೋಕೆ ಏನಿದ್ರೆ ನಗ್ತಾ ಇದ್ದಾರೆ. ಅದು ಏನಿದು ಹಿಂಗೆ ರೀಸನ್ ಕೊಡ್ತಾ ಇಲ್ಲ, ಮೇ ಬಿ ಆ ವೇಲಿ ಅವ್ರು ಹೇಳ್ದೇನೆ ಇರ್ಬೋದು. ಅವ್ರು ಲೈಕ್ ಮುಖದ ರಿಯಾಕ್ಷನ್ ನೋಡಿದ್ರೆ, ನಗ್ತಾ ಇರೋದು ನೋಡಿದ್ರೆ ಮೇ ಬಿ ಆ ಥರ ವೇಲ್ ಅವ್ರು ಹೇಳಿರೋಕೆ ಸಾಧ್ಯನೇ ಇಲ್ಲ ಅಂತ ಅವ್ರ ಮುಖದ ರಿಯಾಕ್ಷನ್ ನೋಡಿ ಕಾಣಿಸುತ್ತೆ ನಮಗೆ. ಹೋಪ್ ದಟ್ ನೋಡೋಣ ಗೈಸ್, ಎಪಿಸೋಡಲ್ಲಿ ಕಾದು ನೋಡೋಣ ಯಾವುದು ತಪ್ಪು ಯಾವುದು ಸರಿ ಅಂತ ನಿಮ್ಗೆ ಅನ್ಸುತ್ತೆ. ಆ್ಯಂಡ್ ನಾವು ಹೇಳಿರೋ ಒಂದು ಮಾತುಗಳಲ್ಲಿ ನಿಮಗೆ ನಿಜ ಅನ್ಸುತ್ತಾ ತಪ್ಪು ಅನ್ಸುತ್ತಾ, ಆ್ಯಂಡ್ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡೋದು ತಿಳಿಸೋದು ಮರಿಬೇಡಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು 2ನೇ ಪ್ರೊಮೋ ರಿವ್ಯೂ. ಆ್ಯಂಡ್ 5:45 ಸರಿಯಾಗಿ ಇವತ್ತು ಲೈವ್ ಬರ್ತೀವಿ, ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟಾಗಿ 1-on-1 ಕೂತ್ಕೊಂಡು ಇಂಟ್ರಾಕ್ಟ್ ಮಾಡೋಣ, ಮಜಾ ಇರುತ್ತೆ ಅಂತ ಹೇಳ್ತೀವಿ. ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಗೈಸ್ ಮುಂದೆ ನೋಡಿದ್ರೆ, ಅಲ್ಲಿ ತನಕ ಬಾಯ್.